ನಾಳೆಯಿಂದ ಚತುರ್ಥೋಧ್ಯಾಯ. ಓಂ ಶ್ರೀಯಃಪತ್ತೇ ನಿತ್ಯ ಗಣಿತ ಗುಣಮಾಲಿನ್ಯ ವಿಷದ ಪ್ರಭಾ. ನೀವು ತುಂಬ ಚಿಕ್ಕ ವಯಸ್ಸಿನಲ್ಲೇ ಓದಕ್ಕೆ ಶುರು ಮಾಡಿದ್ರಿ. ಯಾಕೋ ಲೇಟಾಗಿ ಶುರು ಮಾಡಿದ್ರೆ ಸಂಖ್ಯೆ ಆಗ್ತಾ ಇದೆ. ನೀವು ಹಾಗೆ ಎಕ್ಸ್ಪ್ರೆಷನ್ ಬರ್ಕೊಡಿ ದೇವ್ರ ಮುಂದೆ. ಅದು ಯಾಕೆ ಓದಲಿಲ್ಲ ಅಂದರೆ ಕಾರಣ ಕೊಡಬೇಕು. ಓಂ ಶ್ರೀಯಃಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾಬದ್ಧ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾರಚನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವಿದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಸಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ಸಮುಪಾಸೇ ಶ್ರಿಯಃ ಪತಿಂ. ನಿನ್ನೆ ಎಲ್ಲಿ ಬಂದಿತ್ತು? ನಿನ್ನೆ ಬಂದೆ. ಉಪಮಾಧಿಕರಣ ಮುಗಿದಿತ್ತು, ಹೌದು ತಾನೆ? ಉಪಮಾಧಿಕರಣ ಆಯಿತು. ಇನ್ನು ಅದು ಮುಗುದಿಲ್ಲ, ಇಲ್ಲಿದೆ. ಹಾಂ, ಇತ್ಯಾಶಂಕಾ ನಿವೃತ್ತ್ಯರ್ಥಂ ಮಾಹ ವೇದಾಧಿಪ ಪ್ರಭು ಅತಏವ ಉಪಮಾ ಇತ್ತೇವ ಚ. ಇಷ್ಟೆಲ್ಲ ಶಂಕ ಪರಿಹಾರ ಮಾಡಲಿಕ್ಕೋಸ್ಕರನೇ ವೇದವ್ಯಾಸ ದೇವರು ಏನಂತ ಹೇಳಿದರು? ಆಭಾಸ ಎಂಬ ಪದ ಉಪಯೋಗಿಸಿಬಿಟ್ಟು, ಆಭಾಸ ಮುಖ್ಯತಃ ಸೂರ್ಯಕಾದಿವತ್ ಯದಾ ತದಾ ಉಪಾಧ್ಯಾಯತ್ತ ರೂಪಾಣಾಂ ನಾಶಿತಾ ಭವೇ ಎಂದು ಕೂಡ ಉಪಾಧಿಯಿಂದ ಏನಾದರೂ ಪ್ರತಿಬಿಂಬ ಆಗಿದ್ದರೆ ಅದೇನಾಗುತ್ತೆ? ಉಪಾಧಿ ಹೋದರೆ ಹೋಗಿಬಿಡುತ್ತೆ. ಆದರೆ ಅಂಥ ಪ್ರತಿಬಿಂಬ ಅಲ್ಲ ಜೀವ. ಎಂಥ ಪ್ರತಿಬಿಂಬ? ಅವನ ಸ್ವರೂಪನೇ ಉಪಾಧಿ ಆಗಿರೋದ್ರಿಂದ ಉಪಾಧಿ ಇಲ್ಲದೆ ಪ್ರತಿಬಿಂಬ ಬರೋದಿಲ್ಲ. ನೆನಪಿರ್ಬೇಕು, ಉಪಾಧಿ ಇಲ್ಲದೆ ಏನು ಬರೋದಿಲ್ಲ. ಅದು ಉಪಾಧಿ ಒಂದೇ ಅಂತ ಜನ ತಿಳ್ಕೊಂಡ್ಬಿಟ್ರು. ಬಾಹ್ಯೋಪಾಧಿ ಅಷ್ಟೇ ತಿಳ್ಕೊಂಡಿದ್ದಾರೆ. ಅಥವಾ ವಿಭಾದಿ ಎರಡಿದೆ. ಬಾಹ್ಯೋಪಾಧಿ ಬೇರೆ, ಸ್ವರೂಪೋಪಾಧಿ ಬೇರೆ. ಜೀವ ಪರಮಾತ್ಮರ ಪ್ರತಿಬಿಂಬ ಅಂಬುದು ಸ್ವರೂಪೋಪಾಧಿ. ಅದು ಸ್ವರೂಪೋಪಾಧಿ ಅಂದ್ರೇನು? ಬೈ ನೇಚರ್ರೇ ಹಾಗಿರೋದು. ಬೈ ನೇಚರ್ ಉಪಾಧಿ ಆದಾಗ ಅದು ತೇಲಕ್ಕೆ ಬರೋದಿಲ್ಲ. ಎಲ್ಲಿದೆ? ಈಶಾಖ್ಯಾಯ ಸಮುದಾಯ ಅಂಶಯೋರ್ಭೇದ ಅಭಾಸತ್ವ ವಿರೋಧತ ಯಥಾಭಾಸ ಉಪಾಧ್ಯಾಯತ್ತ ಈಯತೆ ಉಪಾಧಿ ಆಯತ್ತಹತ ಭಾವಾತ್. ಇಲ್ಲಿ ಉಪಾಧ್ಯಾಯತತ ಇಲ್ಲ. ಇಲ್ಲಿ ಬಾಹ್ಯ ಕೆಲಸರ್ತಿ ಹೀಗೆ ಹೇಳ್ತಾರೆ. ಎರಡು ರೀತಿ ಹೇಳೋದುಂಟು. ಜೀವ ಪರಮಾತ್ಮರಿಗೆ ನಿರುಪಾಧಿಕ ಪ್ರತಿಬಿಂಬ, ಗೊತ್ತಾಯ್ತಾ? ಈ ರೀತಿ ಹೇಳ್ಬೋದು. ಅಥವಾ ಸ್ವರೂಪೋಪಾಧಿಕ ಅಂತ ಹೇಳ್ಬೋದು. ಎಲ್ಲಿ ಉಪಾಧಿ ಇಲ್ಲ ಅಂತ ಹೇಳ್ತಾರೋ ಅಲ್ಲಿ ಬಾಹ್ಯೋಪಾಧಿ ಇಲ್ಲ ಅಂತ ಅಷ್ಟೇ ಅರ್ಥ, ಗೊತ್ತಾಯ್ತಾ? ಎಲ್ಲಿ ಉಪಾಧಿಕ ಅಂತ ಸ್ವರೂಪೋಪಾಧಿಕ ಅಂತಾರೋ ಉಪಾಧಿ ಇದೆ, ಸ್ವರೂಪ ಅಂತ ಅರ್ಥ. ಸೊ ಇಲ್ಲೇ ಇಲ್ಲ ಅಂಬೋದು ವಿವಕ್ಷಾ ಭೇದ. ಇದು ವಿವಕ್ಷಾ ಭೇದ ಇಲ್ಲದೇ ಸುಮ್ಮನೆ ಅರ್ಥ ಮಾಡಿಕೊಂಡ್ರೆ ಒಂದು ಕಡೆ ಇಲ್ಲ ಅಂತಾರೆ, ಒಂದು ಕಡೆ ಇದೆ ಅಂತ ಹೇಳ್ತಾರೆ. ವಿರೋಧ ಅಂತ ವಿರೋಧ ಇಲ್ಲ. ಬಾಹ್ಯೋಪಾಧಿ ಇಲ್ಲ. ಉಪಾಧ್ಯಾಯತ್ತತಾಭಾವಾತ್ ಆಭಾಸತ್ವ ವಿರೋಧತಃ. ಇಲ್ಲದೆ ಹೋದರೆ ಆಭಾಸತ್ವ ಪದ ಉಪಯೋಗಿಸಿದ ತಕ್ಷಣ ಏನಿರಬೇಕಲ್ಲಿ? ಉಪಾಧಿ ಇರಬೇಕು. ಇಲ್ಲದೆ ಹೋದರೆ ಸ್ವರೂಪೋಪಾಧಿ ಇದ್ದಾಗಲೂ ಹೇಳ್ತಾರೆ. ಚೇತನತ್ವೇನ ಚಾಂಶತ್ವ ಸಮುದಾಯೈಕ್ಯ ಮಾಪತೆ. ನಿಮ್ಮ ಪ್ರಕಾರ ಹೇಳೋದಾದರೆ ಸಮುದಾಯ ಐಕ್ಯ ಬರೆಸಿರುವ. ಸಮುದಾಯ ಐಕ್ಯ ಅಂದ್ರೇನು? ಗುಂಪೇ ಒಂದು, ಗುಂಪೆ ಒಬ್ಬೊಬ್ಬನಾದರೆ ಏಕೈಕ ಐಕ್ಯ, ಗುಂಪೇ ಆದರೆ ಜೀವ ಎಸ್ಸಚ್ಚ ಏನಾಗಿಬಿಡ್ತಾರೆ. ಎಲ್ಲ ಜೀವರು ಕೂಡ ದೇವರಾಗಬೇಕು. ಅಂಶತ್ವಾಚೇತನ ಏಕ್ಯಂಚ ಸಾಧ್ಯಮಾನಂನ ಮಾಯಾವಾದಿನಾಂ ಇವ ಇತ್ಯುಕ್ತಂ ಸಮುದಾಯೇತಿ. ಮಾಯಾವಾದಿನಾಂ ಹಿ ಜೀವಾನಾಂ ಪ್ರತ್ಯೇಕಂ ಬ್ರಹ್ಮಣ ಅತ್ಯಂತಾಭೇದಮಂಗೀಕುರ್ವತೆ. ಭಾಳ ಇಂಪಾರ್ಟೆಂಟ್ ಇದು. ಮಾಯಾವಾದಿ ಐಕ್ಯ ಹೇಳೋರು ಬರೀ ಮಾಯಾವಾದಿಗಳು ಇನ್ನೂ ಕೆಲವರು ಇದ್ದಾರೆ. ಅದರಲ್ಲಿ ಮಾಯಾವಾದಿಗಳು ಅಂತೇನಿದ್ದಾರೆ ಅವ್ರು ಜೀವೈಕ್ಯನ ಹೇಳ್ತಾರೆ. ಪ್ರತಿಯೊಬ್ಬ ಜೀವನ ಬೇಕಾಷ್ಟು ಜನ ಇದ್ದಾರೆ. ಪ್ರತಿಯೊಬ್ಬ ಜೀವನೂ ಬ್ರಹ್ಮ ಅಂತ ಹೇಳ್ತಾರೆ. ನಚೈವಂ ಅಸ್ಮನ್ಮತಂ, ನಮ್ಮ ಮತ ಹಾಗಲ್ಲ. ಸಮುದಾಯಕ್ಕೆ ಭೇದಶ್ಯಾಪಿ, ಇನ್ನೂ ಪೂರ್ವಪಕ್ಷ ಇದು. ಸಮುದಾಯಕ್ಕೆ ಭೇದಶ್ಯಾಪಿ ಸತ್ವಾದಿತಿ. ನಾವು ಭೇದ ಒಪ್ತೇವೆ, ಆದರೆ ಇಲ್ಲಿ ಇನ್ನೊಂದು ರೀತಿಯಲ್ಲಿ ಅಭೇದ ಒಪ್ತೇವೆ. ಅತ್ಯಂತಾಭೇದಂ ಪರಿತ್ಯಜ್ಯ ಸಮುದಾಯಕ್ಕೆ ಕುತೋ ಅಂಗೀಕರಿದೆ ಇತ್ಯತಃ ಅತ ಇತಿ.
ಅತಃ ಪೃಥಕ್ತ್ವಮುದಿತಂ ಸಮುದಾಯಾಂಶಯೋರ್ಭವೆ. ಸಮುದಾಯ ಮತ್ತು ಅಂಶದಲ್ಲಿ ಸಮುದಾಯ ಇದೆ. ನಾವೆಲ್ಲ ಒಂದು ಗುಂಪು. ಅದೇನಾಯ್ತು, ಗುಂಪಿನ ದೃಷ್ಟಿ ತೊಗೊಂಡಾಗ ಏನಾಯ್ತಲ್ಲಿ ಒಂದಾಯಿತು. ಆದರೆ ಗುಂಪಿನಲ್ಲಿ ಒಬ್ಬ, ಅವಾಗ ಏನಾಯಿತು ಭೇದ ಬಂತು. ಗೊತ್ತಾಯ್ತಾ ಏನೋ ಅದು ಬೇರೆ. ಅದು ಸಮುದಾಯ ಐಕ್ಯ ಅಂಬೋದು ಇದು ಬೇರೆ. ಇದು ಸಮುದಾಯ ಐಕ್ಯ ಅಂದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೋಷ ಇಲ್ಲ. ಈ ಗುಂಪಿನ ಪ್ರಕಾರ ನೋಡಿ ತಪ್ಪು. ಒಂದು ದೃಷ್ಟಿಯಿಂದ ಭೇದ, ಒಂದು ದೃಷ್ಟಿಯಿಂದ ಅಭೇದ, ಇದನ್ನು ಒಪ್ಪೋದಿಲ್ಲ. ಭೇದಾಭೇದ ಎಂಬ ಅರ್ಥ ಹೇಳೋದಾದರೆ ಅದು ಅಗ್ರಾಹ್ಯ. ಆ ವಾದ ನಿರಾಕರಣೆ ಮಾಡ್ತಾರೆ. ಸಮುದಾಯೈಕ್ಯಮಿತ್ಯುಕ್ತ ಈಶಾಖ್ಯಾ ಸಮುದಾಯೇ ಸ್ಯಾತ್ ಈಶರೂಪೇಶು ಇವ ಉದಿತ. ಈಶ ಶಬ್ದೋ ಬ್ರಹ್ಮಪರಃ ಸಮುದಾಯೇ ಚೇತನಾನ ಅವ್ರ ಪ್ರಕಾರ ಏತದುಕ್ತಂ ಭವತಿ. ಬ್ರಹ್ಮ ಏಕಮೇವ ಸ್ವಭಾವಸಿದ್ಧಂ ತತ್ವಂ ತತ್ ಪರಮಾರ್ಥಭೂತಂ ಮಾಯಾ ಸಂಬಂಧಾತ್ ಈಶ್ವರತಾವಾಪದ್ಯತೆ. ಅವ್ರ ವಾದ ಇದು. ಗೊತ್ತಾಯ್ತಾ? ಅಥೋ ದೇಹಾದ್ಯುಪಾಧೀನಾಂ ಅಪಾಯೇ ಸಮತಾ ಭವೇತ್ ಈಶರೂಪೈ. ದೇರ್ ಫಾರ್ ಮಾಯವಾದಿನ ಬಿಟ್ಟುಬಿಡಿ, ಅವ್ರ ವಾದ ನಮ್ಮದಲ್ಲ. ಇದು ನಮ್ಮದು ಇದೇನೆ ಭೇದಾಭೇದವಾದ ನಮ್ಮದು. ಆದ್ದರಿಂದ ಈ ಭೇದ ಒಪ್ಪೋಣ, ಮುಂದೇನಾಗ್ತಾನೆ ಐಕ್ಯ ಬಂದ್ಬಿಡುತ್ತೆ. ಅವ್ರ ಪ್ರಕಾರ ಈಗಲೂ ಭೇದ ಇಲ್ಲ, ಮುಂದೆ ಭೇದ ಬರುತ್ತೆ. ಇಲ್ಲಿ ಹಾಗಲ್ಲ, ಈಗಿದೆ ಆಮೇಲೆ ಇಲ್ಲ. ನಿಮ್ಮ ಸಿದ್ಧಾಂತಕ್ಕೆ ವಿರೋಧ ಬರಲಿಲ್ಲ, ಈಗ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವೀಗ. ಅದು ನಮ್ಮ ಸಿದ್ಧಾಂತಕ್ಕೆ ವಿರೋಧ ಬರಲ್ಲ, ಆಮೇಲೆ ಒಪ್ತೇವೆ ಅಂತ. ಅದು ಸರಿಯಲ್ಲ, ಕಾಂಟ್ರಾಡಿಕ್ಟರಿ ಮಾತು. ಅಥೋ ದೇಹಾದ್ಯುಪಾಧೀನಾಂ ಅಪಾಯೇ ಸಮತಾ ಭವೇತ್. ನಾವು ದೇಹದ ಉಪಾಧಿ ಬೇರೆಯಾಗಿರೋದ್ರಿಂದ ಈಗ ಅರ್ಜುನ ಇದ್ದಾನೆ, ಇಂದ್ರ ಇದ್ದಾರೆ, ಇಬ್ಬರು ಫೈಟ್ ಮಾಡ್ತಾರೆ. ಗೊತ್ತಾಯ್ತಾ? ಇಬ್ಬರು ಒಂದೇ ಆದರೂ ಕೂಡ ಏನಾಗಿದೆ ಈಗ ಅಲ್ಲಿ? ನೀವು ಹೇಳ್ತಿರೋ ಇಲ್ಲ ಹಾಗೆ, ಇಲ್ಲೂ ಹಾಗೆ. ಒಬ್ಬ ಇಂದ್ರ ಅರ್ಜುನರಿಗೆ ಹೇಗೋ ಹಾಗೆ ಬ್ರಹ್ಮನಿಗೂ ನಮಗೂ ಹಾಗೆ ಸಂಬಂಧ ಇದೆ. ಇಲ್ಲಿ ಇಂದ್ರ ಇದು ಭೂಲೋಕದಲ್ಲಿದ್ದಾನೆ, ಅಥವಾ ದೇವಲೋಕದಲ್ಲಿದ್ದಾನೆ. ಇಲ್ಲಿ ಅರ್ಜುನ ಗೆಲ್ತಾನೆ, ಅಲ್ಲಿ ಇಂದ್ರ ಸೋಲ್ತಾನೆ. ಮೂಲ ರೂಪ ಸೋಲು ಬರುತ್ತದೆ. ಅದು ಉಪಾಧಿಗಳು ಬೇಕಷ್ಟಿದೆ ಅದಕ್ಕೆ. ಬಟ್ ಎಲ್ಲ ಹೋಗಿಬಿಟ್ರೆ ಇಬ್ಬರು ಏನಾಗ್ತಾರೆ? ಇಬ್ಬರು ಒಂದೇ ಸಮ ಆಗ್ತಾರೆ, ಒಂದಾಗ್ಬಿಡ್ತಾರೆ. ನಾವು ಹೇಳಿ ಪುರಾಣ ಕಥೆ ಉಲ್ಟಾ ಪಟ್ಟು ತನಗೆ ಅನ್ವಯ ಮಾಡ್ಕೊಂಬಿಟ್ಟ. ಅದಕ್ಕೆ ಅನ್ವಯ ಮಾಡ್ಕೋಬಾರ್ದು. ಅದು ಹೇಳ್ತಾರೆ, ಅದು ಬೇರೆ. ಅದು ಜೀವರಿಗೆ ಬಂದ ಉಪಾಧಿ, ದೇವರಿಗೆ ಉಪಾಧಿ ಇಲ್ಲ. ಅರ್ಥ ಆಯ್ತಾ? ಈಗ ಇಂದ್ರದೇವರು ಒಬ್ಬ ಜೀವ, ಉತ್ತಮ ಜೀವ, ಆ ವಿಚಾರ ಬೇರೆ. ಅದಕ್ಕೇನು ಬಂತು ಅವರಿಗೀಗ? ಉಪಾಧಿಯಿಂದಾಗಿ ಯಾವುದೋ ಕರ್ಮವಶಾತ್ ದೋಹ ಬಂತು, ಬತ್ತಿದಾಯಿತು, ಅದೆಲ್ಲ ನಡೆದೋಯ್ತು. ಆದರೆ ದೇವರಿಗೆ ಅಂಥ ಉಪಾಧಿ ಇಲ್ಲ. ಯಾಕೆ? ಎಲ್ಲ ಅಲ್ಲ, ಅಂಶ. ಅವರು ಸಾಂಶರಾದ್ದರಿಂದ ಈ ಅಂಶ ಆ ಅಂಶ ದೇಹ ಬೇರೆಯಾಗಿದೆ. ಕಾರಣ ಏನು? ಅಂಶ ಬೇರೆಯಾಗಿದ್ದಕ್ಕೆ. ಸ್ವರೂಪ ಒಂದೇ. ಅದನ್ನೇ ಉಪಾಧಿಕರಣ ಹೇಳಿದ್ದು. ಆ ರೀತಿ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದರೆ ಬರೋದಿಲ್ಲ. ಆ ಜೀವರಿಗೆ ಒಪ್ಪುತ್ತದೆ. ದೇವರನ್ನು ತಪ್ಪಿಲ್ಲ ನಾವು ಅವರಲ್ಲ. ಜೀವರಿಗೆ ಉಪಾಧಿ ಅಂದರೆ ಓಕೆ, ಪರಮಾತ್ಮನ ಉಪಾಧಿ ಹೇಗೆ ಸಾಧ್ಯ? ಅದು ಸಾಧ್ಯ ಇಲ್ಲ. ಸೊ ಅದಕ್ಕೆ ಅಜ್ಞಾತ ಅಖಿಲ ಸಮ್ಮೇತು ಘಟತೆ ನ ಕುತಶ್ಚನ. ಇಲ್ಲಿ ಸ್ವಾರಸ್ಯ ನೋಡಿ. ಇಂದ್ರ ಸಭೆಯಲ್ಲಿ ಕೂತಿರೋದು, ಪಕ್ಕದಲ್ಲಿ ಅರ್ಜುನ ಕೂತಿದ್ದಾನೆ. ಊರ್ವಶಿ ನರ್ತನ ಮಾಡ್ತಾಳೆ, ಅರ್ಜುನ ನೋಡ್ತಾನೆ ನರ್ತನ. ಇಂದ್ರ ಏನು ತಿಳ್ಕೊತಾನೆ? ಇಂದ್ರದೇವರು ತುಂಬ ನೋಡ್ತಾ ಇದ್ದಾನೆ ಅಂದಮೇಲೆ ಆಸಕ್ತಿ ಇರ್ಬೋದು ಅಂತ ತಿಳ್ಕೊಂಬಿಟ್ಟು ಊರ್ವಶಿನ ಕಳಿಸ್ಕೊಡ್ತಾನೆ. ಅರ್ಜುನ ಏನು ಹಾಗೆ ನೋಡಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಇದು ಆತ್ಮೇ ಇಂದ್ರ ಅಂದರೆ ತನ್ನ ಅಭಿಪ್ರಾಯ ಗೊತ್ತಾಗಿಲ್ಲ. ತನ್ನ ಅಭಿಪ್ರಾಯನೇ ಏನಾಗಿಬಿಟ್ಟಿದೆ ಅಲ್ಲಿ? ಆ ರೂಪದಿಂದ ನೋಡಿದ್ದು ಈ ರೂಪದಿಂದ ನೋಡ್ತಾ ಇದ್ದಾರೆ. ಆ ರೂಪದ ಅರ್ಥ ಸರಿ ಮಾಡ್ಕೋತಾ ಇಲ್ಲ. ಅವ್ರ ಆಸಕ್ತಿ ಬಂದಿದೆ ಅಂತ ತಪ್ಪು ತಿಳ್ಕೊಂಡ್ರೆ ಇಲ್ಲಿ ಗೌರವ ಬಂದಿದೆ, ಆಸಕ್ತಿ ಬಂದಿಲ್ಲ, ಗೌರವ ಬಂದಿದೆ. ಎಷ್ಟು ಡಿಫ್ರೆನ್ಸ್ ಇದೆ. ಇದು ಯಾಕೆ ಓಕೆ? ಜೀವರಿಗೆ ಬಂದಿದೆ, ಜೀವ ಅವರು. ಅದು ದೇವರಿಗೆ ಬರೋದಿಲ್ಲ ಅದೆಲ್ಲ ಕೂಡ. ಯಾಕೆಂದರೆ ಪರಿಪೂರ್ಣ ಆತ, ಪರಿಪೂರ್ಣ ಸರ್ವತ್ರ ವ್ಯಾಪ್ತ. ಯಾರಿಗೆ? ಇಂದ್ರಿಗೆ ಗೌರವ ಮೂಲರು. ಅದಕ್ಕೆ ಹೇಳಿ ಮೂಲರೂಪ ಅವತಾರ ರೂಪಗಳಲ್ಲಿ ಎಷ್ಟೇ ಸಾಮ್ಯ ಇದ್ದರೂ ಕೂಡ ಏನಿದೆ? ಒಂದು ವ್ಯತ್ಯಾಸ ಇದೆ. ಗೊತ್ತಾಯ್ತು? ನಮಗೆ ವ್ಯತ್ಯಾಸ ಇಲ್ಲ. ಒಳ್ಳೆ ಮೂಡಿದ್ದಾಗ ಹೇಳಿದ್ರೆ ಎಲ್ಲರೂ ಬೈದು ಕಳಿಸ್ಬಿಡ್ತಾರೆ. ಗೊತ್ತಾಯ್ತಾ? ಹರಿಸರ್ವತ್ತು ಯಾವುದೋ ಅರ್ಜೆಂಟ್ ಇದೆ, ಹರಿಸರ್ವತ್ತಿಗೆ ಯಾರೋ ಸರ್ವತ್ತು ಹೋಗ ಯಾವ್ದು ಬಿಟ್ಟು ಏನು ಮಾಡ್ತೀರಾಗ? ಅವ್ರು ಯಾವುದೋ ಡಿಸ್ಟರ್ಬ್ ಆಗಿಬಿಟ್ಟಿದ್ದಾರೆ ಪೂರ್ತಿಯಾಗಿ. ಅದು ಸಿದ್ಧಾಂತ ಅಲ್ಲ, ಅದು ಅವನ ಲಿಮಿಟೇಷನ್. ಅದು ಗೊತ್ತಾಯ್ತು? ಅವನ ಲಿಮಿಟೇಷನ್ ಹೇಳುತ್ತೆ ಹೊರತು ಇದಲ್ಲ. ಏನು ನೋಡಿ, ಜೀವರೇ ರುಜುಗಳಿದ್ದಾರೆ ಈಗ. ಅವರು ಜೀವರೇ ನೋಡಿ, ಎಂಥ ಉಪಾಧಿನ ಏನು ಮಾಡಲಿಲ್ಲ ಅವರನ್ನು. ಅದಕ್ಕೆ ಅವ್ರು ಏನು ಮಾಡಿದರು? ಇಂದ್ರ ಅರ್ಜುನ ಹೇಗೆ ಹೋರಾಡಿದ್ರು, ಹನುಮಂತ ಭೀಮ ಹಾಗೆ ಮಾಡಿದರು ಅಂಥೇಳಿದ್ರೆ ಮಾಡಬಾರ್ದು. ತಿಳುವಳಿಕೆ ಇದ್ದೇ ಮಾಡಿದ್ದಾರೆ, ಹೊಸರ ಮೋಹನಕ್ಕೆ ಹೊರತು ಅಲ್ಲಿ ಅವ್ರಿಗೂ ಜಗಳ ಆಡಿದ ವಸ್ತುಸ್ಥಿತಿ. ಗೊತ್ತಾಯ್ತಾ? ಸ್ವಲ್ಪ ಇದ್ದರೂ ಅವ್ರಿಗೆ ವಸ್ತುಸ್ಥಿತಿ. ಅದು ಸ್ವಲ್ಪ ವಿರೋಧನೂ ಇತ್ತು, ಆಮೇಲೆ ಒಂದಾಯಿತು, ಎಲ್ಲ ಆಯಿತು. ಇಲ್ಲಿ ಏನು ವಿರೋಧನೇ ಇಲ್ಲ. ಇದು ಆಶ್ಚರ್ಯ. ಅಂದರೆ ರುಜು ಜೀವರು, ದೇವರಲ್ಲ. ಅಂಥವರಿಗೆ ಉಪಾಧಿ ಏನು ಮಾಡಲಿಲ್ಲ ಅವರನ್ನು. ಇತ್ತಮೇವ ನಿಹಿತಂ, ಮೂಲರೂಪಕ್ಕೆ ಅಫೆಕ್ಟ್ ಮಾಡಲಿಲ್ಲ. ಇದು ದೇವರಿಗೆ ಮಾಡುತ್ತಾ? ಇದು ಒಳ್ಳೆ ಆರ್ಗ್ಯುಮೆಂಟ್. ಸೊ ಈ 3 ಕೇಸ್ ಇದೆ. ದೇವ್ರ ಕೇಸ್ ಒಂದು, ರುಜುಗಳ ಕೇಸ್ ಒಂದು, ಇಂದ್ರ ದೇವತೆಗಳ ಕೇಸ್. ನಮ್ಮ ಕೇಸು ವರ್ಸ್ಟ್ ಕೇಸ್ಗಳು. ಅದು ಬೆಸ್ಟ್ ಕೇಸಲ್ಲಿ ತೊಗೊಂಡಾಗ ದೇವ್ರಿಗೆ ಹೇಗೆ ಬರುತ್ತೆ ಯೋಚನೆ ಮಾಡಿ. ಇದೆಲ್ಲ ಬಿಟ್ಬಿಟ್ರೆ ಅವರು ಒಂದೇ ತಾರೀಕು ಕೇಳಿದ್ದಷ್ಟೇ, ಅದನ್ನೇ ಮಾಡ್ತಿರೋದು ಅಷ್ಟೆ. ಸಮಗ್ರ ನೋಡಬೇಕು. ನೋಡ್ಲಿಕ್ಕೆ ಹೋಗ್ಬಾರ್ದು. ನೋಡಿದ ಮೇಲೆ ಹೇಗಿರಬೇಕದು?
ಎಲ್ಲರೂ ಎಕ್ಸಾಮ್ ಮಾಡೋದು, ಇನ್ನು ಇರಿ ನೋಡ್ತೇನೆ ನೋಡಿ ಎಲ್ಲ ನೋಡಿ ಆಮೇಲೆ ಮಾತಾಡಬೇಕು. ಏನೋ ಮಧ್ಯೆ ಪ್ರಶ್ನೆ ಕೇಳಬೇಡಿ ಅಂತಾರಲ್ಲ ಹಾಗೆ. ಯಾರು ಏನಾಗುತ್ತೆ ಅದರಿಂದ ಇವ್ರಿಗೆ ಅರ್ಥ ಆಗಲ್ಲ, ಮುಂದೆ ಹೋಗೋಲ್ಲ. ಮುಗಿದ ಮೇಲೆ ಏನಕ್ಕೆ ಆಗ ಕೇಳಿದರೆ ಎಷ್ಟೋ ಸಲ ಪ್ರಶ್ನೆ ಕೇಳೋದೇ ಇಲ್ಲ. ಆಗಲೂ ಕೇಳಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥ ಅವ್ರಿಗೆ. ಏನೋ ಅದು ಹೋಗುತ್ತೆ. ಇದು ನಮ್ಮಲ್ಲಿ ಸಿಂಪಲ್ ನೋಡಿ, ಈಗ ಹಾವು ಕಚ್ಚುತ್ತೆ, ಅವಾಗೇನು ಮಾಡ್ತಾರೆ, ಅಡ್ಡ ಕಟ್ಟಿಬಿಡ್ತಾರೆ, ಬಟ್ಟೆ ಕಟ್ಟಿಬಿಡ್ತಾರೆ. ಅದೇನು ಮಾಡ್ತಾರೆ, ಅದೇ ದೃಷ್ಟಾಂತ ಕೊಡೋದು ಅವರು. ಅದು ಉಪಾಧಿ ಹಾಗೆ ಮಾಡಿಬಿಡುತ್ತೆ ಅಂತೇಳಿ. ವಿಷ ಮೇಲಕ್ಕೆ ಏರಲ್ಲ ಆಗ, ನೋಡಿದ್ರೆ ವಿಷ ಮೇಲಕ್ಕೆ ಏರೋದಿಲ್ಲ. ಯಾಕೆ ಉಪಾಧಿ ಬಂತೀಗ, ಏನು ಉಪಾಧಿ, ಬಟ್ಟೆ ಕಟ್ಟಿದ್ದು, ಹಾಗಾಗುತ್ತೆ ಅಂತೇಳಿ. ಬಟ್ಟೆ ಏನು ಕೆಲಸ ಮಾಡ್ತಿದೆ ಈಗ, ವ್ಯಕ್ತಿನ ಬದಲಾಯಿಸಲಿಲ್ಲ, ಅವಯವಕ್ಕೆ ಹೋದಂತೆ ನೋಡ್ಕೊಂಡು ಮೇಲಕ್ಕೆ ಹೋದಂತೆ ಆ ರೀತಿ ಮಾಡ್ತಾ ಇದೆ ಅಂದರು. ಕರೆಕ್ಟ್ ಇದು. ಯಾರಿಗೆ ಚಿಕ್ಕ ವಸ್ತು ಹಾಗೆ ಮಾಡೋದು. ದೇವ್ರು ಸರ್ವತ್ರ ಆಗ್ತೀರಿ, ಯಾವ ಎಲ್ಲಿ ಕಟ್ಟಾಕ್ತೀರಿ ನೀವೀಗ? ಸಾಧ್ಯ. ಅವ್ನು ಕಚ್ಚು ಹಾವಾದರೆ ಯಾವುದಿದೆ, ಅವ್ನು ಕಚ್ಚುವಾಗ ಹ್ಯಾಕೆ ಕಚ್ಚೋಕ್ಕೆ ಸಾಧ್ಯ ಇದೆ? ಸಾಧ್ಯನೇ. ಹಾಂ ಹಾಂ ಅದು ಅಕೌಂಟ್ ಹೋಗುತ್ತೆ ಅಲ್ಲಿಗೆ. ಅಕೌಂಟ್ ನಿಮಗೆ ಎಲ್ಲ ಯಾವುದೋ ಚೆಕ್ ಕೊಟ್ಬಿಟ್ರೆ SBI ದುಡ್ಡೆಲ್ಲ ವಾಪಸ್ ಬರುತ್ತೆ. ನಿಮ್ಮ FD ತೆಗೆದು ಕೊಡಲ್ಲ ಅವರು. ಬಟ್ ಸೀಸ್ ಮಾಡಿದಾಗ ಎಲ್ಲ ಕಿತ್ಕೊಂಡ್ಬಿಡ್ತಾರೆ, ಗೊತ್ತಾಯ್ತಾ? ಸೀಸ್ ಮಾಡಿದಾಗ ಯಾವ ಅಕೌಂಟ್ ಎಲ್ಲಿ ಉಳಿಯೋದಿಲ್ಲ. ಎಷ್ಟು ಹೆಸರಲ್ಲಿ ಯಾವ ಹೆಸರಿಟ್ಟರು ಹೋಗ್ಬಿಡುತ್ತೆ. ಇದಕ್ಕೆ ಆಗಲ್ಲ, ಚೆಕ್ಕಿಗೆ ಆಗಲ್ಲ. ಅವನು ಮೊದಲು ಇದು ಮಾಡಬೇಕು, ಅವನು ಅದು ತೆಗೆದ ಮೇಲೆ FD ಕ್ಲೋಸ್ ಮಾಡಿದ ಮೇಲೆ ಇದು ಓಪನ್ ಆಗುತ್ತೆ, ಇಲ್ಲಿ ಬರೋದಿಲ್ಲ. ನಮ್ಮದೇ ಅಕೌಂಟ್ ಈ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ, ಹೌದಲ್ಲ? ಕೆಲವು ಕೇಳಿ ತರಬೇಕು, ಇಲ್ಲ ಅಂತ ತೆಗೆದು ಕೊಡಿ ಅಂತ ಒಪ್ಪಿಗೆ ಕೊಡಬೇಕು ಅವರು, ಎಲ್ಲ ತೆಗೊಳಕ್ಕೆ ಬರಲ್ಲ ಅದು. ಏತದು ತಥೋಪಾಧ್ಯಾಯತ್ತರೂಪಾಣಾಂ ನಾಶಿತಾ ಭವೇತ್. ಅವ್ರು ಕೆಲವು ಸಿಕ್ಕಾಕೊಂಡು ಏನು ಮಾಡ್ತಾನೆ, ಇಷ್ಟು ಸೀಸ್ ಮಾಡಿದ್ದೀರಿ, ಬೇರೆ ಅಕೌಂಟ್ ಇದೆ ಗೊತ್ತಾ ಅಂತ ಅದರೂ ಹಾಕೋತ ತಕ್ಷಣ ಹೌದಾಗಿರೋ ಬಿಟ್ಬಿಡ್ತಿರೋದಿಲ್ಲ. ಅದು ಹೇಳಿದರೆ ಭಾರಿ ಒಳ್ಳೆಯದಾಯಿತು, ಅದರೂ ಸೇರಿಸುತ್ತೆ. ಇದು ಇದ್ರೆ ಹೇಳು, ಅವ್ನು ಹೇಳಿ ಬಿಡಲಿ, ಸಿಕ್ಕಾದ ಆಟೋಮೆಟಿಕಲಿ ಹೋಗಿಬಿಡುತ್ತೆ. ಅಥಾಭಾಸ ಮುಖ್ಯತಃ ಸೂರ್ಯಕಾದಿವತ್ ಯದಾ ತದೋಪಾಧ್ಯಾಯತ್ತರೂಪಾಣಾಂ ನಾಶಿತಾ ಭವೇ. ದೇರ್ಫೋರ್ ನಿಮ್ಮನ್ನು ಈ ರೀತಿ ಹೇಳ್ತೀವಿ ಅಂತೇಳಿ ಈ ಖಂಡನೆ ಮಾಡ್ತಾರೆ, ಸರಿಯಲ್ಲ. ಇತ್ಯಾಶಂಕಾ ನಿವೃತ್ತ್ಯರ್ಥಂ ಮಾಹ ವೇದಾಧಿಪ ಪ್ರಭು ಅತಏವ ಮಧ್ಯೆ ಮಧ್ಯೆ ಆಚಾರ್ಯರು ಉದ್ದು ಹೇಳ್ತಾ ಹೋಗ್ತಾರೆ. ವೇದವ್ಯಾಸನ ಕೊಂಡಾಡದೆ ಹೋದರೆ ಅವರಿಗೆ ಸಮಾಧಾನವೇ ಇಲ್ಲ. ಮಧ್ಯೆ ರಿಮಾರ್ಕ್ ಮಾಡಿ ನೋಡಿ, ವೇದಾಧಿಪರು ಹೇಳ್ತಾ ಇರ್ತಾರೆ, ನೀನೋ ನಾಲ್ಕು ಓದಿದ್ದೀಯಾ, ವೇದಾಧಿಪ ಅಂದರೆ ವೇದ ಪ್ರತಿಪಾದ್ಯ, ಸರ್ವವೇದ ತಿಳಿದವರು ಸರ್ವವೇದ ಪ್ರತಿಪಾದ್ಯರಾದವರು ಅಂತ ವೇದವ್ಯಾಸದವರು ಹೇಳ್ತಾರೆ. ಈ ಮಧ್ಯೆ ಅಂತ ಹೇಳೋದಕ್ಕೆ ಕಾರಣ ಏನಂದರೆ, ವೇದವ್ಯಾಸರು ಯಾರೋ ಒಬ್ಬ ಋಷಿ ಅಲ್ಲ, ಸಾಕ್ಷಾತ್ ನಾರಾಯಣ ಅಂತ ಮತ್ತೆ ಜ್ಞಾಪಿಸ್ತಾರೆ. ಅತಏವ ಉಪಮಾ ಇತ್ತೇವ ಚ, ಅದಕ್ಕೆ ಉಪಮಾ ಶಬ್ದ ಉಪಯೋಗಿಸಿದ್ದಾರೆ. ಅನ್ಯಾಭಾಸ ವಿಶೇಷತಾಂ ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾಸು ಅಶೇಷತಃ ಜೀವಸ್ಯ ಸದೃಶತ್ವಂಚ ಚಿತ್ರಮಾತ್ರಂ ನ ಚಾಪರಂ. ನೋಡು, ನೀಷ್ಟೆಲ್ಲ ಹೇಳಿದೆಯಲ್ಲ, ಇಂಥ ಪ್ರಶ್ನೆ ಬರಬಾರ್ದು ಅಂತ ನೀನು ಪದ ಉಪಯೋಗಿಸಿದ್ರು ಅವರು, ಉಪಮಾ ಅಂತ ಕರೆದು. ಉಪಮಾ ಅಂತ ಕರೆದೇನು ಹೇಳಿದರು, ಅದಕ್ಕೆ ಆಭಾಸ ಅಂತ ಅರ್ಥ ಹೇಳಿದರು. ಅದರಿಂದ ಏನಾಯಿತು ಅಂದರೆ, ನೀವು ಕೊಟ್ಟ ಎಕ್ಸಾಂಪಲ್ಲು ಐಕ್ಯಕ್ಕೆ ಉಪಯೋಗಿಸ್ಕೊಂಡ್ರಿ, ಇವರು ಐಕ್ಯಕ್ಕೆ ಉಪಯೋಗಿಸ್ತಾ ಇಲ್ಲ, ಟೋಟಲ್ ಡಿಪೆಂಡೆನ್ಸ್ಗೆ ಉಪಯೋಗಿಸ್ತಾ ಇದ್ದಾರೆ. ಪ್ರತಿಬಿಂಬದ ದೃಷ್ಟಾಂತ ಏನು ಹೆಲ್ಪ್ ಮಾಡ್ತಾ ಇದೆ ನಿಮಗೆ, ಟೋಟಲ್ ಡಿಪೆಂಡೆನ್ಸ್ ಹೇಳ್ತಾ ಇದೆ. ನಿಮ್ಮ ಪ್ರಕಾರ ಐಕ್ಯ ಹೇಳುತ್ತೆ ಅಂತ ಹೇಳಿ, ನಿಮ್ಮ ಪ್ರಕಾರ ಯೋಚನೆ ಮಾಡಿ, ಬಿಂಬ ಪ್ರತಿಬಿಂಬ ಒಂದೇನಾ? ಅಲ್ಲೇ ಅಲ್ಲ, ನಿಮಗೆ ವಿರುದ್ಧ ಅದು. ತುಂಬ ಅನ್ಯಾಯ ಮಾಡ್ತಾರೆ. ಅದು ಬಿಂಬ ಪ್ರತಿಬಿಂಬ ದೃಷ್ಟಾಂತದೊಳಗೆ ಎಷ್ಟು ನೀವು ಕಷ್ಟಪಟ್ಟರು ಕೂಡ ಐಕ್ಯದ ಕಾನ್ಸೆಪ್ಟೇ ಇಲ್ಲ ಅದರೊಳಗೆ. ಆಧೀನ್ಯದ ಕಾನ್ಸೆಪ್ಟ್ ಇದೆ, ಸ್ವಲ್ಪ ರಿಸೆಂಬ್ಲೆನ್ಸ್ ಇದೆ ಅಷ್ಟೇ ಹೊತ್ತು. ಕಿಂಚಿತ್ ಸಾಮ್ಯ, ಸಂಪೂರ್ಣ ಆಧೀನ್ಯ ಎರಡು. ಆಧೀನ್ಯ ಕಿಂಚಿತ್ತಲ್ಲ, ರಿಸೆಂಬ್ಲೆನ್ಸ್ ಕಿಂಚಿತ್ ಅಷ್ಟೇ. ಇದು ಮಾತ್ರ ಆಧೀನ್ಯ ಎಂಬುದು ಟೋಟಲ್. ಹೌದು, ಅದು ಪ್ರತಿಬಿಂಬ ಶಬ್ದ ನಿಮಗೆ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವೇದವ್ಯಾಸರ ಪದ ಕ್ಲಿಯರಾಗಿ ಉಪಯೋಗಿಸಿದ್ದಾರೆ. ತಪ್ಪಾಗಿ ಅರ್ಥ ಮಾಡ್ಕೊತಿದ್ದೀನಿ ಅನ್ನೋದು. ಅದಕ್ಕೆ ಅರ್ಥ ಏನು ಗೊತ್ತಾ, ಯದುಕ್ತಂ ತದಧೀನತ್ವಂ ಸರ್ವಾವಸ್ಥಾಸು ಅಶೇಷತಃ ಜೀವಸ್ಯ ಸದೃಶತ್ವಂಚ ಚಿತ್ವ ಮಾತ್ರಂ ನ ಚಾಪರ. ಇದು ನಿಜವಾದ ಉತ್ತರ ಅಂತ ಹೇಳ್ತಾರೆ. ಅದು ನಾಳೆ